ರಿಲಯನ್ಸ್ ಜಿಯೋ ಖಾಸಗಿ ವಲಯದ ಟೆಲಿಕಾಂ ಕ್ಷೇತ್ರದಲ್ಲಿ ವಿವಿಧ ಆಫರ್, ಹೊಸ ಪ್ಲಾನ್ಗಳು, 5G ಕೊಡುಗೆ ನೀಡುವ ಮೂಲಕ ಬಳಕೆದಾರರ ಮನಗೆದ್ದಿದೆ. ಆದರೆ ಹಲವರು ಜಿಯೋ ಆಫರ್ ಬಗ್ಗೆ ಇನ್ನೂ ಕೂಡ ತಿಳಿದುಕೊಂಡಿಲ್ಲ. ಜೊತೆಗೆ ಜಿಯೋ ಸಿಮ್ ಅನ್ನು ಪಡೆದುಕೊಂಡಿಲ್ಲ. ಈಗಿರುವ ನಂಬರನ್ನು ಉಳಿಸಿಕೊಂಡೇ ಜಿಯೋ ಆಫರ್ ಅನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯತೆ ಇದೆ. ಅಂದರೆ ಜಿಯೋ ಸಿಮ್ಗೆ ಪೋರ್ಟ್ ಮಾಡಿದ್ರೆ ಆಯಿತು. ಜಿಯೋ ನಂಬರ್ಗೆ ಸುಲಭದಲ್ಲಿ ಆನ್ಲೈನ್ನಲ್ಲಿಯೇ ಪೋರ್ಟ್ ಮಾಡಬಹುದು. ನಂಬರ್ 1 ಟೆಲಿಕಾಂ ಸಂಸ್ಥೆ ರಿಲಯನ್ಸ್ ಜಿಯೋಗೆ ದೇಶದಲ್ಲಿ ಸಾಕಷ್ಟು ಮಂದಿ ಬಳಕೆದಾರರು ಇದ್ದಾರೆ. ಇತರೆ ಟೆಲಿಕಾಂ ಕಂಪನಿಗಳಿಗೆ ಹೋಲಿಸಿದರೆ ಜಿಯೋ ಕಡಿಮೆ ಬೆಲೆಗೆ ಡೇಟಾವನ್ನು, ಅನಿಯಮಿತ ಕರೆಯನ್ನು, ಈ ರೀತಿಯ ಆಫರನ್ನು ನೀಡುತ್ತಿದೆ. ಹೀಗಾಗಿ ಅನೇಕರು ಜಿಯೋ ಕಡೆ ಈಗ ವಾಲ್ತಿದ್ದಾರೆ. ನೀವು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಜಿಯೋಗೆ ಪೋರ್ಟ್ ಮಾಡೋದಕ್ಕೆ ಬಯಸಿದರೆ ಮನೆಯಲ್ಲಿ ಕುಳಿತು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಪ್ರಕ್ರಿಯೆ ತುಂಬಾನೇ ಸುಲಭ. ನೀವು ಕೂಡ ಇದನ್ನು ಅನುಸರಿಸಬಹುದು. ಆದಾಗ್ಯೂ ಕೂಡ ಡಾಕ್ಯುಮೆಂಟ್ ಪರಿಶೀಲನೆಗಳು ಅಥವಾ ಬಯೋಮೆಟ್ರಿಕ್ಗಳಿಗಾಗಿ ನೀವು ಒಮ್ಮೆ ಜಿಯೋ ಸ್ಟೋರ್ಗೆ ಭೇಟಿಯನ್ನು ನೀಡಬೇಕಾಗುತ್ತೆ. ಆದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಯಾವುದೇ ಏಜೆಂಟ್ ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಅಗತ್ಯ ಇರೋದಿಲ್ಲ. ಜಿಯೋಗೆ ಪೋರ್ಟ್ ಮಾಡೋದಕ್ಕೆ ನೀವು ಈ ಕ್ರಮವನ್ನು ಅನುಸರಿಸಿ. ನೀವು ಪೋರ್ಟ್ ಮಾಡೋದಕ್ಕೆ ಬಯಸುವ ಸಂಖ್ಯೆಯಿಂದ ಪೋರ್ಟ್ ಎಂದು ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಮತ್ತು ನಂತರ ನಿಮ್ಮ 10 ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ನೀವು 1900ಗೆ ಮೆಸೇಜ್ ಕಳಿಸಬೇಕು. ನಂತರ ನಿಮಗೆ ಯೂನಿಕ್ ಪೋರ್ಟಿಂಗ್ ಕೋಡ್ ಎಂಬ ಸಂದೇಶ ಬರುತ್ತೆ. ಅದರಲ್ಲಿ UPC ಕೋಡನ್ನು ನೀಡಲಾಗುತ್ತೆ. ಇದಕ್ಕಾಗಿ ನೀವು ಆ್ಯಪ್ ಸ್ಟೋರ್ಗೆ ಹೋಗಬೇಕಾಗುತ್ತೆ. ನಂತರ ನೀವು ಮೈ ಜಿಯೋ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು. ಮೈ ಜಿಯೋ ಅಪ್ಲಿಕೇಶನ್ ಅನ್ನು ತೆರೀಬೇಕು ಮತ್ತು ಜಿಯೋ ಕೂಪನ್ ಕೋಡನ್ನು ರಚಿಸಬೇಕು. ಇನ್ನು ನೀವು UPC ಕೋಡ್ ಮತ್ತು ಜಿಯೋ ಕೂಪನ್ ಕೋಡ್ನೊಂದಿಗೆ ರಿಲಯನ್ಸ್ ಜಿಯೋ ಸ್ಟೋರ್ಗೆ ಹೋಗಬೇಕು. ನಂತರ ಆಧಾರ್ ಕಾರ್ಡ್ನಂತಹ ವಿಳಾಸ, ಪುರಾವೆ ಮತ್ತು 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅಲ್ಲಿ ಕೊಡಬೇಕಾಗುತ್ತೆ. ಈ KYC ಪರಿಶೀಲನೆಯ ನಂತರ ಜಿಯೋ ಸಂಪರ್ಕವನ್ನು ಸಕ್ರಿಯಗೊಳಿಸಲಾಗುತ್ತೆ. ಇದರ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಸಕ್ರಿಯಗೊಳ್ಳುತ್ತೆ. ನೀವು ಹೊಸ ಸಿಮ್ ಅನ್ನು ಪಡೆಯೋದಕ್ಕೆ ಬಯಸಿದರೆ ನೀವು ಅಂಗಡಿಗೆ ಭೇಟಿ ಕೊಡಬೇಕು. ಅಲ್ಲದೆ ಹೊಸ ಸಿಮ್ನ ಪ್ರಕ್ರಿಯೆಯು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಏಕೆಂದರೆ ಹೊಸ ಸಿಮ್ ಅನ್ನು ನೀಡುವ ನಿಯಮಗಳನ್ನು ಸರ್ಕಾರ ಬದಲಾಯಿಸಿದೆ. ಇದರೊಂದಿಗೆ ಪ್ರತಿ ಗ್ರಾಹಕನಿಗೆ KYC ಕಡ್ಡಾಯವಾಗಿದೆ. ಹೀಗಾಗಿ ನಿಯಮದಂತೆ KYC ವಿವರ ಪೂರ್ಣಗೊಳಿಸಿದ ಬಳಿಕ ಹೊಸ ಸಿಮ್ ಕಾರ್ಡ್ ಅನ್ನು ನೀಡಲಾಗುತ್ತೆ. ನಿಗದಿತ ಅವಧಿಯಲ್ಲಿ ಹೊಸ ಸಿಮ್ ಆಕ್ಟಿವೇಟ್ ಆಗುತ್ತೆ.